ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಸೀಸನ್ 18 ಕೊನೆ ಮ್ಯಾಚ್ RCB LSG ಇದೆ. ಒಂದು ಮುತ್ತಿನಂತ ಅವಕಾಶ ಅಂತ ಹೇಳ್ಬೋದು ನಮ್ಮ RCBಗೆ. ಯಾಕಂದ್ರೆ ಈ ಮ್ಯಾಚ್ ಗೆದ್ರೆ ಸಾಕು, ಕ್ವಾಲಿಫೈಯರ್ 1 ಅಲ್ಲಿ ಆಡ್ತಾರೆ. ಆವಾಗ ಒಂದ್ಸಲ ಸೋತನು ಚಾನ್ಸಸ್ ತುಂಬಾ ಹೆವಿ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಮ್ಯಾಚ್ ಯಾವ ರೀತಿ ಇದೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಪ್ಲೇಯರ್ಸ್ ಎಲ್ಲ ಯಾರೆಲ್ಲ ಆಡ್ತಾರೆ, ಇಲ್ಲಿ ಮುಖ್ಯವಾಗಿ RCBಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ, ಈ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ಸ್ ಎಲ್ಲ ಆಡ್ತಾರೆ, ಯಾವ ಪ್ಲೇಯರ್ಸ್ ಎಲ್ಲ ಹೋದ್ರು, ಮ್ಯಾಚ್ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡೋಣ. ದಯವಿಟ್ಟು ಚಾನಲ್ ಅನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಲಾಸ್ಟ್ ನೈಟ್ ಮ್ಯಾಚ್ ನೋಡೇ ಇರ್ತೀರಾ, ಮುಂಬೈ ಪಂಜಾಬ್ ಇತ್ತು. ಅದ್ರಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಮುಂಬೈ ಗೆಲ್ತಾರೆ, ಖಂಡಿತವಾಗ್ಲು ಏನೋ ಮಾಡ್ಕೊಂಡು ಫಿಕ್ಸಿಂಗ್ ಅದು ಇದು ಮಾಡ್ಕೊಂಡಂತ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿರ್ತಾರ. ಆ ರೀತಿ ಎಲ್ಲ ರೂಮರ್ಸ್ ಎಲ್ಲ ಹಬ್ಬಿತ್ತು. ಬಟ್ ಅದು ಯಾವುದು ಎಲ್ಲ ಸುಳ್ಳೆಲ್ಲ ಆಯ್ತು. ಕೊನೆಗೆ ಪಂಜಾಬ್ ಗೆಲ್ತು. ಕ್ವಾಲಿಫೈಯರ್ 1 ಅಲ್ಲಿ ಪಂಜಾಬ್ ಆಡ್ತಾ ಇದೆ. ಈಗ ಕ್ವಾಲಿಫೈಯರ್ ಅವ್ರ ಜೊತೆಗೆ ಆಡೋರು ಯಾರು, ಪಂಜಾಬ್ ಜೊತೆಗೆ ಆಡೋರು ಯಾರು ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಇವತ್ತಿನ ಮ್ಯಾಚ್ ತುಂಬಾ ಡಿಸೈಡ್ ಮಾಡುತ್ತೆ ಗುರು. ಯಾರಾದ್ರೆ ಮ್ಯಾಚ್ ಗೆಲ್ತಾರೋ ಅವರೇನೆ ಕ್ವಾಲಿಫೈಯರ್ 2 ಅಲ್ಲಿ ಪಂಜಾಬ್ ಹತ್ರ ಆಡ್ತಾರೆ, ಕ್ವಾಲಿಫೈಯರ್ 1 ಅಲ್ಲಿ. ಇನ್ನ ಎಲಿಮಿನೇಟರ್ ಅಲ್ಲಿ ಆಡೋದು ಯಾರಂತ ಇವತ್ತು ಡಿಸೈಡ್ ಆಗುತ್ತೆ. ಒಂದ್ ವೇಳೆ ನಮ್ಮ RCB ಏನಾದ್ರೂ ಸೋತ್ರೆ ಇವತ್ತಿನ ಮ್ಯಾಚ್, ಖಂಡಿತವಾಗ್ಲೂ ಮುಂಬೈ ಹತ್ರನೇ ಆಡ್ಬೇಕಾಗುತ್ತೆ. ಮುಂಬೈ ಹತ್ರ ಆಡಿದ್ರೆ ಗೆಲ್ಲ ತುಂಬಾ ಕಷ್ಟನೇ ಆಗುತ್ತೆ. ಯಾಕಂದ್ರೆ ಅಂತ ಟೈಮ್ ತುಂಬಾ ಬ್ಲಾಸ್ಟ್ ಆಗ್ತಾರೆ ಅವರು, ಖಂಡಿತವಾಗ್ಲೂ ಆಡ್ತಾರೆ, ಗೆಲ್ತಾರೆ ಅಂತ ಒಂದು ಹಿಸ್ಟ್ರಿ ಇದೆ, ನೋಡೇ ಇರ್ತಾರ. ಆದ ಕಾರಣ ನಮ್ಮ ಇವತ್ತು RCB ಅವರು LSG ಇರುತ್ತಾ, ಖಂಡಿತವಾಗ್ಲೂ ಗೆಲ್ಲೇಬೇಕು, ಗೆಲ್ತಾರೆ. ಗೆದ್ರೆ ಕ್ವಾಲಿಫೈಯರ್ 1 ಅಲ್ಲಿ ಪಂಜಾಬ್ ಹತ್ರ ಆರಾಮಾಗಿ ಆಡಿ ಫೈನಲ್ ಗಾದ್ರೂ ಹೋಗ್ಬೋದು ಅನ್ಸುತ್ತೆ. ಬಟ್ ಒಂದ್ ವೇಳೆ ಏನಾದ್ರೂ ಮ್ಯಾಚ್ ಸೋತಿ ಎಲಿಮಿನೇಟರ್ ಪಂಜಾಬ್ ಹತ್ರ ಏನಾದ್ರೂ ಆದ್ರೆ ಖಂಡಿತವಾಗ್ಲೂ ಅಲ್ಲಿ ಗೆಲ್ಲಕ್ಕಾಗಲ್ಲ, ಸೋಲ್ತಾರಂತ ಅನಿಸ್ತಾ ಇದೆ. ಮತ್ತೆ ಫೀಲಿಂಗು ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇನ್ನು ಯಾಕೆ ಗೆಲ್ತಾರೆ RCB ಈ ಮ್ಯಾಚ್ ಅಂತ ಹೇಳೋದಾದ್ರೆ, ಲಾಸ್ಟ್ ಮ್ಯಾಚ್ ಆಡಿದ್ದು ನಾವು ಯಾರ ಹತ್ರ ಗೊತ್ತಾ, ಹೈದರಾಬಾದ್ ನಮ್ಗೆ ಯಾವಾಗ್ಲೂ ಚಳ್ಳ್ಯಾಣ ತಿನ್ಸಿದ್ದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ ಕಾರಣ ಏನು ಹೈದರಾಬಾದ್ ಹತ್ರ ಸೋತಿದ್ವಿ, ಬಟ್ LSG ಹತ್ರ ಸೋಲೋ ಚಾನ್ಸೇ ಇಲ್ಲ. ಆಲ್ರೆಡಿ ನಾವು ಅವ್ರ ಹತ್ರ ಒಂದ್ಸಲ ಗೆದ್ದಿದ್ವಿ ಕೂಡ. ಆದ ಕಾರಣ ಈ ಸಲ ಕೂಡ ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ಇನ್ನ ನೋಡಿರ್ತೀರ, ಪಿಚ್ ರಿಪೋರ್ಟ್ ತಗೊಂಡ್ರೆ ಲಾಸ್ಟ್ ಮ್ಯಾಚ್ ಅದೇ ಲಕ್ನೋದಲ್ಲಿ 200 ಮೇಲೆ ಸ್ಕೋರ್ ಹೋಗಿತ್ತು. 230 ಹತ್ರ ಹೊಡೆದಿದ್ರು LSG ಅವರು ಫಸ್ಟ್ ಬ್ಯಾಟ್ ಮಾಡಿ. ಅದನ್ನ ಚೇಂಜ್ ಮಾಡಕ್ ಆಗ್ಲಿಲ್ಲ, ಯಾರಿಗೆ ನಮ್ಮ GT ಅವ್ರಿಗೆ ಆಗ್ಲಿಲ್ಲ. ಆದ ಕಾರಣ ಇವತ್ತಿನ ಮ್ಯಾಚ್ಗಳು ಅದೇ ರೀತಿ ಇರುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಪಿಚ್ ನ ರಿಪೋರ್ಟ್ ಯಾವ ರೀತಿ ಅಂದ್ರೆ, ಅಲ್ಲಿ ಕೂಡ ದೊಡ್ಡ ಗ್ರೌಂಡ್, ಬಟ್ ಅಲ್ಲಿ ಕೂಡ ಚೇಂಜಿಂಗ್ ಮಾಡಿ ಗೆದ್ದಿರೋರು ತುಂಬಾನೇ ಇದೆ. ಇಲ್ಲಿ ಬೆನಿಫಿಟ್ ಏನಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರಾದ್ರೂ ಆಡ್ತಾರೋ ಅವ್ರಿಗೇನೆ ತುಂಬಾ ಬೆನಿಫಿಟ್ ಇರುತ್ತೆ. ಯಾಕಂದ್ರೆ ದೊಡ್ಡ ಗ್ರೌಂಡ್, ಬೌಲಿಂಗ್ ಕೂಡ ಚೇಂಜಸ್ ಆಗಿದೆ. ಇಲ್ಲಿ ಮುಖ್ಯವಾಗಿ RCBಗೆ ಗುಡ್ ನ್ಯೂಸ್ ಏನಂತ ಹೇಳೋದಾದ್ರೆ, ಜಯೇಶ್ ಅಜಲ್ವುಡ್ ಅವರು ಬಂದಿದ್ದಾರೆ, ಅವರು ಬೌಲಿಂಗ್ ಯೂನಿಟ್ ಅಲ್ಲಿ ಜಾಯಿನ್ ಆಗ್ತಾರೆ. ಆ ಜಾಯಿನ್ ಆಗೋ ಕಾರಣದಿಂದ ತುಂಬಾ RCBಗೆ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಇದ್ದ ಕಾರಣ ಲಾಸ್ಟ್ ಮ್ಯಾಚ್ ಅಲ್ಲಿ ಹೆವಿ ಸ್ಕೋರ್ ಎಲ್ಲ ಆಗಿತ್ತು ನಮ್ಮ RCB, ಅವರಿಗೆಲ್ಲ ಕೊಟ್ಟಿದ್ರು RCB ಅವರು. ಆದ ಕಾರಣ ಈ ಮ್ಯಾಚ್ ಅಲ್ಲಿ ಎಲ್ಲ ಜಯೇಶ್ ಅಜಲ್ವುಡ್ ಆಡಿರುವ ಕಾರಣ ಅವ್ರು ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇರೋ ಪ್ಲೇಯರ್ಸ್ ಜೊತೆ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಬೌಲಿಂಗ್ ಮಾಡಿ ಅಂತ ಹೇಳಿ. ಆದ ಕಾರಣ ಅದೊಂದು ಬೆನಿಫಿಟ್ ಆಗ್ಬೋದು. ಇನ್ನು ರಜತ್ ಪಟಿದಾರ್ ಅವರು ಈ ಮ್ಯಾಚ್ ನ ಒಂದು ಕ್ಯಾಪ್ಟನ್ಸಿ ಮಾಡ್ತಾರೆ. ಲಾಸ್ಟ್ ಟೈಮ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ರು, ಬಟ್ ಈ ಸಲ ಆ ರೀತಿ ಇಲ್ಲ, ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಕ್ಕೆ ಚಾನ್ಸ್ ಇಲ್ಲ. ಬಂದು ಟಾಸ್ ಹತ್ರ ಆಗ್ಲಿ ಮ್ಯಾಚ್ ಹತ್ರ ಆಗ್ಲಿ ಅವರೇನೆ ಕ್ಯಾಪ್ಟನ್ಸಿ ಒಂದು ರೂವಾರಿ ಆಗಿ ನಡೆಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಜಿತೇಶ್ ಶರ್ಮಾ ಅವರು ಆಡಿದ್ರು, ಕ್ಯಾಪ್ಟನ್ ಆಗಿ ಆಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ರು. ಬಟ್ ಈಗ ಆ ರೀತಿ ಇಲ್ಲ, ರಜತ್ ಪಟಿದಾರ್ ಅವರ ಬರ್ತಾರೆ. ಇನ್ನೊಂದು ಮುಖ್ಯವಾಗಿ ಚಕ್ಕ ಬೆತ್ತಲ್ ಅವರು ಔಟ್ ಆಗಿದ್ದಾರೆ. ಆ ಪ್ಲೇಸ್ಗೆ ಟೀಮ್ ಸ್ಪಿರಿಟ್ ಅವರು ಬಂದಿರ್ತಾರೆ, ಗೊತ್ತೇ ಇರುತ್ತೆ. ಆಲ್ರೆಡಿ ಇಲ್ಲಿ ಇರೋ ಕಾರಣ ಏನಂದ್ರೆ, ನಮ್ಗೆ ಬ್ಯಾಟಿಂಗ್ ಅಲ್ಲಿ ಲೋಗಳಿಲ್ಲ, ಕೇವಲ ಬೌಲಿಂಗ್ ಮಾತ್ರ ಇತ್ತು. ಆ ಬೌಲಿಂಗ್ ಅಲ್ಲಿ ಅಜಲ್ವುಡ್ ಅವರು ಬಂದಿದ್ದಾರೆ. ಆದ ಕಾರಣ ಅದರಲ್ಲೂ ಕೂಡ ಏನೋ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು. ಇನ್ನ ಟೀಮ್ ನ್ಯೂಸ್ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಎಲ್ಲಾ ಪ್ಲೇಯರ್ಸ್ ಆಡ್ತಾರೆ. ಜಕ್ಕ ಬೆತ್ತರ್ ಪ್ಲೇಯಿಂಗ್ ಲೆವೆನ್ ಇರಲಿಲ್ಲ, ಅವ್ರು ಹೋಗಿದ್ದಾರೆ ಮಾತ್ರ. ಲುಂಗಿ ನೆಂಗಿಡಿ ಹೋಗಿದ್ದಾರೆ, ಅವರು ಕೂಡ ಪ್ಲೇಯಿಂಗ್ ಲೆವೆನ್ ಇದ್ದಿಲ್ಲ, ಅವ್ರು ಹೋಗಿದ್ದಾರೆ. ಬಟ್ RCBಗೆ ಯಾವ ರೀತಿಯಾದ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಬಟ್ ನೀವು ಅನ್ಕೊಂಡಿರ್ಬೋದು ಟೀಮ್ ಡೇವಿಡ್ ಅವರಿಗೆ ಇಂಜುರಿ ಆಗಿತ್ತು, ಅವರೆಲ್ಲ ಆಡ್ತಾರೆ ಏನಪ್ಪಾ ಅಂತ. ರಿಕವರ್ ಆಗಿದ್ದಾರೆ, ಮ್ಯಾಚ್ ಕೂಡ ಆಡ್ತಾರೆ. ಆದ ಕಾರಣ ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಇನ್ನು LSG ವಿಷಯಕ್ಕೆ ಬಂದ್ರೆ, ಮೇನ್ ಬ್ಯಾಟರ್ ಹೋಗಿದ್ದಾರೆ, ಅವರೇ ಆಡಮ್ ಮ್ಯಾಕ್ರಮ್ ಅವರು. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಸೀರೀಸ್ ಇರುವ ಕಾರಣ ಅವರು ಅಂದ್ರೆ ಇದು ಪ್ಲೇಯರ್ಸ್ ಏನ್ ಬಂದಿರಲ್ಲ, ಆದ ಕಾರಣ ಆ ಮ್ಯಾಚ್ ಅನ್ನು ಬಿಟ್ಟವರು ಅಲ್ಲಿನ ಟೆಸ್ಟ್ ಮ್ಯಾಚ್ ಆಡಕ್ಕೆ ಅವರು ಒಂದು ಪ್ರಯತ್ನ ಪಡೋಕೆ ಟ್ರೈನಿಂಗ್ ತಗೊಳಕ್ಕೆ ಹೋಗಿದ್ದಾರೆ. ಆದ ಕಾರಣ ಮೇನ್ ಪ್ಲೇಯರ್ ಶಾನ್ ಮಾರ್ಷ್ ಅವರು ಮತ್ತು ಆಡಮ್ ಮ್ಯಾಕ್ರಮ್ ಅವರು ಓಪನಿಂಗ್ ಆಗಿ ಒಳ್ಳೆ ಸ್ಕೋರ್ ಕೊಡ್ತಾ ಇದ್ರು. ಬಟ್ ಇವತ್ತು ಆ ಚಾನ್ಸ್ ಇಲ್ಲ. ಕಾರಣ ಏನಂದ್ರೆ ಅವರು
ಇಲ್ಲ, ಆಲ್ರೆಡಿ ಅವರು ಸೌತ್ ಆಫ್ರಿಕಾ ಹೋಗಿದ್ದಾರೆ. ಆದ ಕಾರಣ ಅವ್ರಿಗೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನೊಂದು ದಿಗ್ಗೇಶ್ ರಾಠಿ ಅವರು ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಈ ಮ್ಯಾಚ್ ಆಡಬಹುದು. ಯಾಕಂದ್ರೆ ಅವರು ವಿಕೆಟ್ಸ್ ತುಂಬಾನೇ ಚೆನ್ನಾಗಿ ತಗೊಂಡಿದ್ದಾರೆ. ಆದ ಕಾರಣ ಅವರು ಕೂಡ ಈ ಮ್ಯಾಚ್ ಆಡಿದ್ರೆ RCB ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಸ್ಪಿನ್ ಬೌಲಿಂಗ್ ಅಲ್ಲಿ. ಟೋಟಲ್ ಆಗಿ ಕಂಪೇರ್ ಮಾಡ್ಕೊಂಡ್ರೆ ಆ ಮ್ಯಾಚ್ ಅಲ್ಲಿ ಮೂರ್ ಜನ ಮಾತ್ರ ಬ್ಯಾಟಿಂಗ್ ಆಡ್ತಾರೆ. ನಮ್ಮ RCB ಅಲ್ಲಿ 8 ಜನ ಬ್ಯಾಟಿಂಗ್ ಇದ್ದಾರೆ. ಬಟ್ ಲಾಸ್ಟ್ ಟೈಮ್ 3 ಜನ ಮಾತ್ರ ಆಡಕ್ ಸಾಧ್ಯ ಆಯ್ತು. ಇವಾಗ 8 ಜನ ಬ್ಯಾಟಿಂಗ್ ಆಡ್ಬೇಕು, ಆಡಿ ಗೆಲ್ಬೇಕಂತ ಎಲ್ಲರೂ ಬಯಸೋಣ. ನಾ ಪಿಚ್ ರಿಪೋರ್ಟ್ ಹೇಳೋದಾದ್ರೆ ಖಂಡಿತವಾಗ್ಲೂ ಹೇಳೋದಲ್ಲ, ಮೊದಲ ಬ್ಯಾಟಿಂಗ್ ಮಾಡೋರು ಈ ಮ್ಯಾಚ್ ಅಲ್ಲಿ ವಿನ್ ಆಗ್ಬಹುದು. ಯಾಕಂದ್ರೆ ಪಿಚ್ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಆಡೋಕೆ, ಸೆಕೆಂಡ್ ಬ್ಯಾಟಿಂಗ್ ಆಡೋಕೆ ತುಂಬಾ ಕಷ್ಟ ಕೂಡ ಆಗುತ್ತೆ ಈ ಪಿಚ್ ಅಲ್ಲಿ. ಆ ರೀತಿ ಇರುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಂಪೇರ್ ಟು LSG RCB ಸ್ಟ್ರಾಂಗ್ ಇದೆ. ಬೌಲಿಂಗ್ ಅಲ್ಲಿ ಆಗ್ಲಿ ಬ್ಯಾಟಿಂಗ್ ಅಲ್ಲಿ ಆಗ್ಲಿ ಸ್ವಲ್ಪ ಖತರ್ನಾಕ್ ಆಗಿ ಆಡ್ಬೇಕಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿಮ್ಮ ಫೇವರೇಟ್ ಟೀಮ್ ಯಾರೆಲ್ಲ ಗೆಲ್ಬೇಕಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಯಾರು ಫೇವರೇಟ್ ಏನಿರಲ್ಲ, LSG ಫ್ಯಾನ್ಸ್ ಕೂಡ RCB ಗೆಲ್ಲಂತಾನೆ ವಿನ್ ಆಗ್ಲಂತಾನೆ ಬಯಸ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸಿಮೇಶ್ ರಜ್ವಿ ಅವರು ಡಿಲ್ಲಿ ಅವರು ಹೇಳ್ತಾರಲ್ಲ, ಆ ಪ್ಲೇಯರ್ ಹೇಳ್ತಾನೆ RCB ಹೆಲ್ಪ್ ಮಾಡಿದೀನಿ ಅಂತ. ಹಾಗೆ ಇದೇ ರೀತಿ ಕೂಡ ಖಂಡಿತವಾಗ್ಲು ಸೋಲ್ತಾರೆ LSG ಅಂತ ಅನಿಸ್ತಾ ಇದೆ. RCB ಹೆಲ್ಪ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ